ಅದ್ಭುತವಾದ ನಮ್ಮ ಬೆಣ್ಣೆ ಕಡಂಬಿಟ್ಟು ಈ ರೀತಿಯಲ್ಲಿ ರೆಡಿಯಾಗಿದೆ. ನೀವು ಕೇಳಿದ ಬೆಣ್ಣೆ ಕಡುಬು ತುಂಬ ಸುಂದರವಾಗಿ ರೆಡಿಯಾಗಿದೆ. ಮಾಡ್ಕೊಳ್ಳುವಾಗ ಮಾತ್ರ ತುಂಬ ಟೈಮ್ ಹಿಡಿಯುತ್ತೆ, ಸಣ್ಣ ಸಣ್ಣದಾಗಿ ಮಾಡಬೇಕಲ್ಲ, ಹಾಗಾಗಿ. ನಮಸ್ತೆ ಎಲ್ಲರಿಗೂ. ಎಲ್ಲರನ್ನು ನನ್ನ ಚಾನಲ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ 1 kg ಅಷ್ಟು ಇಡ್ಲಿ ಅಕ್ಕಿಯನ್ನೇ ತೊಗೊಂಡಿದ್ದೀನಿ, ಅಂದರೆ ಡಿಪೋ ಅಕ್ಕಿಯನ್ನೇ ತೊಗೊಂಡಿದ್ದೀನಿ. ತುಂಬ ಜನರ ರಿಕ್ವೆಸ್ಟ್ ಇತ್ತು ಬೆಣ್ಣೆ ಕಡಂಬಿಟ್ಟು ಮಾಡಿ ಕೊಡಗಿನ ಶೈಲಿಯಲ್ಲಿ ಅಂತ. ನಮ್ಮ ಊರಲ್ಲಿ ಬೆಣ್ಣೆ ಕಡಂಬಿಟ್ಟು ಅಂದರೆ ಬೆಣ್ಣೆ ಹಾಕಿ ಸಣ್ಣ ಸಣ್ಣ ಗೋಲಿ ಆಕಾರದಲ್ಲಿ ಮಾಡ್ತೀವಿ. ತುಂಬ ಸಣ್ಣದಾದ ಕಡುಬನ್ನು ಮಾಡ್ಕೊಳ್ತೀವಿ, ಅದಕ್ಕೆ ನಾವು ಬೆಣ್ಣೆ ಕಡಂಬಿಟ್ಟು ಅಂತ ಹೇಳ್ತೀವಿ. ಇವತ್ತು ನಿಮ್ಮೊಂದಿಗೆ ಹೇಗೆ ಅದನ್ನು ತರಿ ಮಾಡೋದು ಮತ್ತು ಬೆಣ್ಣೆ ಕಡಂಬಿಟ್ಟು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. 1 kg ಅಷ್ಟು ಅಕ್ಕಿನ ತೊಳೆದು ಹಾಕೊಳ್ಳೋಣ. ಒಣಗಿಸೋದಂತ ಬೇಡ, ಹಾಗೆ ತೊಳೆಯಕ್ಕೆ ಹಾಕಿದರೆ ಸಾಕು. ನೀಟಾಗಿ 1-2 ಬಾರಿ ತೊಳ್ಕೊಂಡು ಆಮೇಲೆ ಅದನ್ನು ನೀರಿಳಿಯೋಕ್ಕೆ ಹಾಕ್ಕೊಂಡ್ರೆ ಸಾಕು. ಹಾಗೆಯೇ ತರಿ ಮಾಡ್ಕೊಳ್ಬೋದು. ಇದು ಇನ್ಸ್ಟೆಂಟಾಗಿ ಮಾಡುವಂಥದ್ದು. ನಾವು ತರಿ ಮಾಡಿ ಇಡೋದೆಲ್ಲ ಅದು ಬಿಸಿಲಲ್ಲಿ 2-3 ದಿನ ಒಣಗಿಸಿ ಮಾಡಿ ಇಟ್ಕೊಂಡಿರ್ತೀವಿ. ಅದು 1 ವರ್ಷದವರೆಗೂ ಆ ತರಿ ಹಾಳಾಗಲ್ಲ. ಆ ಥರನೂ ಮಾಡ್ತೀವಿ. ಇವಾಗ ಇದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನು ನೀರು ಸೋರಕ್ಕಿಡೋಣ. 1 ಗಂಟೆಗಳ ಕಾಲ ಹೀಗೆ ಇಟ್ಟರೆ ಆಯಿತು. ಆಮೇಲಿಂದ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಬೋದು. ಕಡುಬಿಗೆ ಅಕ್ಕಿ ತೊಳೆದು ಹಾಕಿ 2 ಅವರ್ ಆಯಿತು. ನೀರು ಸ್ವಲ್ಪನೂ ಇಲ್ಲ, ಚೆನ್ನಾಗಿ ಸೋರ್ಕೊಂಡಿದೆ. ಇವಾಗ ಸಣ್ಣ ಮಿಕ್ಸಿ ಜಾರ್ ತೊಗೊಂಡು ಉಪ್ಪಿಟ್ಟು ರವೆ ಮಾಡ್ಕೊಳ್ತೀವಲ್ಲ, ಆ ಹದದಲ್ಲಿ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಆಯಿತು. ಅಕ್ಕಿ ಜಾಸ್ತಿ ಹಾಕ್ಕೊಂಡು ತರಿ ಮಾಡ್ಕೊಳ್ಬಾರ್ದು, ಅದು ಒಂದೇ ಸಮ ಬರಲ್ಲ. 1 ಕಪ್ ಅಥವಾ ಬೌಲ್ ತೊಗೊಳ್ಳಿ, ಅದರಲ್ಲಿ ಹಾಕ್ಕೊಂಡು ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಸಾಕು. ಈ ಹದದಲ್ಲಿ ತರಿ ರೆಡಿ ಮಾಡ್ಕೊಂಡಿರಬೇಕು. ನೈಸ್ ಪೌಡ್ರ್ ಇರಬಾರ್ದು, ಚೆನ್ನಾಗಾಗಲ್ಲ ಬೆಣ್ಣೆ ಕಡಂಬಿಟ್ಟು. ಎಲ್ಲವನ್ನು ಇದೇ ರೀತಿಯಲ್ಲಿ ತರಿ ಮಾಡ್ಕೊಳ್ಳೋಣ. ಎಲ್ಲ ಕಡಂಬಿಟ್ಟು ತರಿ ನೋಡಿ ಈ ರೀತಿಯಲ್ಲಿ ರೆಡಿಯಾಗಿದೆ. ನೀವು ಕೇಳ್ಬೋದು, ನೀವು ಈ ಹಿಂದೆ ಹೇಳಿದ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದಾಗ 1 ವರ್ಷದವರೆಗೆ ಇಟ್ಕೊಳ್ತೀವಿ ಅಂತ. ಹೌದು, ನಮಗೆ ಮಳೆಗಾಲದಲ್ಲೆಲ್ಲ ಅದು ಸ್ಟೋರ್ ಮಾಡಿ ಇಟ್ಟಿರ್ತೀವಿ. ನಾವು ಕಡಂಬಿಟ್ಟು ಯಾವಾಗ ಬೇಕು ಆವಾಗ ಮಾಡ್ಕೊಳ್ಳೋದಕ್ಕೆ. ಮಳೆಯಲ್ಲೆಲ್ಲ ನಾವು ಸಂತೆಗೆ ತೊಗೊಂಡೋಗಿ ಮಾಡಿಸೋಕ್ಕಾಗಲ್ಲ ಮಿಲ್ಲಿಗೆಲ್ಲ, ಹಾಗಾಗಿ 1 ವರ್ಷದವರೆಗೂ ಬಿಸಿಲಲ್ಲಿ ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಟಿರ್ತೀವಿ ನಾವು. ಇದು ನಿಮಗೆ ಇನ್ಸ್ಟೆಂಟಾಗಿ ಮಾಡಿ ತೋರಿಸುವಂಥದ್ದು. ಅಥವಾ ನೀವು ಮಾಡಲಿಕ್ಕೆ ಆಗದೇ ಇಲ್ಲ ಅಂತ ಹೇಳಿದರೆ ಅಂಗಡಿಯಿಂದ ತಂದಾದರೂ ಅಕ್ಕಿ ತರಿ ಮಾಡ್ಬೋದು, ಅದು ಕೂಡ ಚೆನ್ನಾಗಾಗುತ್ತೆ. ಇವಾಗ ಬೆಣ್ಣೆ ಕಡಂಬಿಟ್ಟು ಮಾಡ್ಕೊಳ್ಳೋಣ. ಅದಕ್ಕೆ ನಿಮಗೆ ನೀರಿನ ಹದ ಗೊತ್ತಾಗಬೇಕಲ್ಲ, ಹಾಗಾಗಿ 1 ಕಪ್ ಅಥವಾ 1 ಬೌಲಿನ ಅಳತೆನ ತಗೊಳ್ಳೋಣ ನಾವು. ನಮಗೆ ಈಸಿ ಆಗುತ್ತೆ. ತರಿನ ಮೊದಲಿಗೆ ಅಳತೆ ಮಾಡ್ಕೊಳ್ಬೇಕು. ಎಷ್ಟು ಕಪ್ಪು ತರಿ ಇದೆ ಅಥವಾ ಎಷ್ಟು ಬೌಲ್ ಆಗುತ್ತೆ ಅಂತ ಅಳತೆ ಮಾಡಿಕೊಂಡು ಅದರ ಮೇಲೆ ನೀವು ನೀರು ಬಿಸಿ ಇಟ್ಕೊಳ್ಬೇಕು. ಅಕ್ಕಿ ತರಿ ಸ್ವಲ್ಪ ತರಿ ಜಾಸ್ತಿ ಇದ್ದರೆ ನೀರು 1.5 ಕಪ್ಪಷ್ಟು ಹಾಕೊಳ್ಳಿ. ಅಕ್ಕಿ ತರಿ ಸ್ವಲ್ಪ ತರಿ ಕಡಿಮೆ ಇದ್ದರೆ, ಅಂದರೆ ಸಣ್ಣ ತರಿ ಇದ್ದರೆ ನೀರು 1 ಕಾಲಷ್ಟು ಹಾಕೊಂಡ್ರೆ ಸಾಕು. ಈ ಬೌಲಿನ ಅಳತೆಯಲ್ಲಿ ಹೇಳ್ತಾ ಇದ್ದೀನಿ ನಾನು. ಇವಾಗ ನೀರು ಇಟ್ಕೊಳ್ಳೋಣ. ಈ ಬೌಲಿನ ಅಳತೆಯಲ್ಲಿ ನಾನು 6 ಕಪ್ಪಷ್ಟು ನೀರನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ 4.5 ಬೌಲಷ್ಟು ತರಿ ಹಾಕೊಳ್ತೀನಿ. ಸ್ವಲ್ಪ ಸಣ್ಣದಾಗಿದೆ, ಜಾಸ್ತಿ ದೊಡ್ಡದಾಗಿನೂ ನಾನು ತರಿ ಮಾಡ್ಕೊಂಡಿಲ್ಲ, ಹಾಗಾಗಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಳ್ಳೋಣ. ಹಾಗೆ ಬೆಣ್ಣೆ ಕಡಂಬಿಟ್ಟು ಆಗಿರೋದ್ರಿಂದ ಬೆಣ್ಣೆ ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ನೀವು ತುಪ್ಪ ಅಥವಾ ಎಣ್ಣೆ ಕೂಡ ಬಳಸಿ ಮಾಡ್ಕೊಳ್ಬೋದು. ಬೆಣ್ಣೆ ಇಲ್ಲ ಅಂತ ಹೇಳಿದರೆ ನಾನು ಸಾಧಾರಣ 1 ಚಮಚದಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಬೆಣ್ಣೆ ಹಾಕ್ಕೊಂಡ್ರೆ, ಸಾಫ್ಟ್ ಆಗಿರುತ್ತೆ ಕಡಂಬಿಟ್ಟು. ಮನೆಯಲ್ಲೇ ಮಾಡಿರುವ ಬೆಣ್ಣೆಯನ್ನು ನಾನು ಉಪಯೋಗಿಸ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿ ಬರಬೇಕು. ನೀಟಾಗಿ ನೀರು ಈ ಥರ ಕುದೀತಾ ಇರಬೇಕು. ಸ್ವಲ್ಪ ಉರಿ ಕಡಿಮೆ ಮಾಡಿಕೊಂಡು 1/2 ಬೌಲಷ್ಟು ತರಿನ ಹಾಕ್ಕೊಳ್ಳೋಣ ಮೊದಲಿಗೆ. ಆವಾಗ ನಿಮಗೆ ಗಂಟಾಗಲ್ಲ, ನೀಟಾಗಿ ತಿರುಗಿಸ್ಕೊಂಡ್ರೆ ಈಸಿ ಆಗುತ್ತೆ. ನಮಗೆಲ್ಲ ಅಭ್ಯಾಸ ಇದೆಲ್ಲ, ನಾವು ಈಸಿಯಾಗಿ ಮಾಡ್ಕೊಳ್ತೀವಿ. ಗೊತ್ತಿಲ್ಲದವರಿಗೆ ಪಾಪ ಕಷ್ಟ ಆಗುತ್ತೆ ಅಂತ ನಾನು ಈ ವಿಧಾನದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ.
ಮಾಡ್ಕೊಳ್ಬೇಕು ಒಂದು ಹಿಟ್ಟು ಕೋಲಿನ ಸಹಾಯದಿಂದ. ನಾವೆಲ್ಲ ಊರಲ್ಲಿ ಈ ಥರ ಹಿಟ್ಟು ಕೋಲನ್ನು ರೆಡಿ ಮಾಡ್ಕೊಂಡಿರ್ತೀವಿ. ಒತ್ತು ಶಾವಿಗೆ ಮಾಡುವಾಗ ತಿರುಗಿಸ್ಕೊಳ್ಳೋಕ್ಕೆ ಹಿಟ್ಟನ್ನು ಈ ಥರ ಕಡಮಿಟ್ಟು ಮಾಡುವಾಗೆಲ್ಲ ಈಸಿ ಆಗುತ್ತೆ ಅಂತ. ಎಲ್ಲರ ಮನೆಯಲ್ಲೂ ಹಿಟ್ಟು ಕೋಲು ಇರುತ್ತೆ, ಅದರಿಂದ ತಿರುಗಿಸ್ಕೊಂಡ್ರೆ ಆಯಿತು. ಕೈ ಬಿಡದೆ ತಿರುಗಿಸ್ಕೊಳ್ಬೇಕು, ಆವಾಗ ಗಂಟಾಗಲ್ಲ. ಅರ್ಧ ಹಾಕಿದ್ದೀನಿ ಅಕ್ಕಿ ತರಿ. ಇವಾಗ ನಾವು ಅಳತೆ ಮಾಡಿದ ಅಕ್ಕಿ ತರಿನ ಎಲ್ಲವನ್ನು ಹಾಕೊಳ್ಳೋಣ. ಇದು ಬೇಯುವಾಗ ಕರೆಕ್ಟಾಗಿ ರೆಡಿ ಆಗುತ್ತೆ. ಈ ಹದದಲ್ಲಿ ರೆಡಿ ಆಗುವಾಗ ನಿಧಾನ ಉರಿ ಮಾಡಿ ಒಂದು 5 ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳೋಣ. ಮುಚ್ಚಿ ಒಂದು 5 ನಿಮಿಷ ಆಗಿದೆ. ಚೆಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ಅಷ್ಟು ಚೆನ್ನಾಗಿ ನಮ್ಮ ಬೆಣ್ಣೆ ಕಡಂಬಿಟ್ಟು ರೆಡಿ ಆಗುತ್ತೆ. ನಮ್ಮ ಭಾಷೆಯಲ್ಲಿ ಇದನ್ನು ನಾವು ಬೊಣ್ಣೆ ಕಡಂಬಿಟ್ಟು ಅಂತ ಹೇಳ್ತೀವಿ. ನಾವು ಬೆಣ್ಣೆಗೆ ಬೊಣ್ಣೆನೆಯಿ ಅಂತ ಕರಿತೀವಿ, ಹಾಗಾಗಿ ಬೊಣ್ಣೆ ಕಡಂಬಿಟ್ಟು. ಸಾಕಿದು. ಉಂಡೆ ಕಟ್ಟುವಾಗ ಮಾತ್ರ ಬಿಸಿ ಬಿಸಿನೇ ಉಂಡೆ ಕಟ್ಕೊಳ್ಬೇಕು. ಕೈ ನೀರು ಮಾಡ್ಕೊಳ್ಳೋದು, ಉಂಡೆ ಕಟ್ಟೋದು. ಬೆಣ್ಣೆ ಕಡಂಬಿಟ್ಟನ್ನು ಸಣ್ಣದಾಗಿ ಕಟ್ಟಬೇಕು, ಆವಾಗ ತುಂಬ ಚೆನ್ನಾಗಾಗುತ್ತೆ. ಇಡ್ಲಿ ಪಾತ್ರೆಗೆ ನೀರಿಟ್ಟು ಒಂದು ಬಿಳಿ ಬಟ್ಟೆ ಹಾಕ್ಕೊಳ್ಳೋಣ. ಕಡಂಬಿಟ್ಟ ಹಾಕ್ಕೊಂಡು ನಾವು ಬೆಂದೆಲ್ಲ ಆದ ಮೇಲೆ ಅದನ್ನು ತೆಗೆದು ಇಟ್ಕೊಳ್ಬೇಕು. ಇಲ್ಲ ಅಂತ ಹೇಳಿದರೆ ಅದೆಲ್ಲ ಅಲ್ಲೇ ಒಂಥರ ಕಿವುಚ್ಕೊಂಡಾಗ ಆಗೋಗುತ್ತೆ. ಬೆಂದಾದ್ಮೇಲೆ ಇಮಿಡಿಯೇಟಾಗಿ ಬಿಸಿ ಬಿಸಿ ಇದ್ದಾಗನೇ ಬೇರೆ ಪಾತ್ರೆಗೆ ತೆಗೆದು ಆಮೇಲೆ ಇದಕ್ಕೆ ಹಾಕ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಬಟ್ಟೆ ಸಮೇತ ಅಂತ. ಬಿಳಿ ಬಟ್ಟೆ ಹಾಕ್ಕೊಂಡ್ರೆ ಒಳ್ಳೆಯದು. ನೀರು ಚೆನ್ನಾಗಿ ಕಾಯಲಿ. ಕೈ ನೀರು ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಉಂಡೆ ಕಟ್ಕೊಳ್ಳೋಣ. ಈ ರೀತಿಯಲ್ಲಿ ರೌಂಡಾಗಿ ಉಂಡೆ ಮಾಡಿಕೊಂಡ್ರೆ ಆಯಿತು. ಕೈ ನೀರು ಮಾಡ್ಕೊಳ್ಳೋದು. ಸ್ವಲ್ಪ ಹಿಟ್ಟನ್ನು ತಗೊಂಡು ಸಣ್ಣ ಸಣ್ಣದಾಗಿ ಉಂಡೆ ಮಾಡಿಕೊಂಡ್ರೆ ಆಯಿತು. ಈ ರೀತಿಯಲ್ಲಿ ಎಲ್ಲವನ್ನು ಇದೇ ಥರ ಮಾಡ್ಕೊಳ್ಳೋಣ. ಎಲ್ಲ ಬಣ್ಣೆ ಕಡಬಿಟ್ಟು ಈ ರೀತಿಯಲ್ಲಿ ರೆಡಿಯಾಗಿದೆ. ಇವಾಗ ಬೇಯಿಸ್ಕೊಳ್ಳೋಣ. ನೀರು ಕೂಡ ಬಿಸಿಯಾಗಿದೆ ಇಡ್ಲಿ ಪಾತ್ರೆಯಲ್ಲಿ. ನೀರು ಈ ಹದದಲ್ಲಿ ಬಿಸಿಯಾಗಿರಬೇಕು. ಒಮ್ಮೆಗೆ ಜಾಸ್ತಿ ಹಾಕಿ ಬೇಯಿಸ್ಕೊಳ್ಳೋದು ಬೇಡ. ಒಂದು 30 ನಿಮಿಷ ಬೇಯಿಸ್ಕೊಳ್ಳೋಣ. ಕಡಮಿಟ್ಟ ಹಾಕಿದ ಮೇಲೆ ಬಟ್ಟೆನ ನೀಟಾಗಿ ಈ ಥರ ಮುಚ್ಚಿ ಬೇಯಿಸ್ಕೊಳ್ಳೋಣ. ಫೈನಲ್ ಆಗಿ ನಮ್ಮ ಬೆಣ್ಣೆ ಕಡಮಿಟ್ಟು ಬೆಂದಿದೆ ನೀಟಾಗಿ. ಬೆಣ್ಣೆ ಕಡಮಿಟ್ಟನ್ನು ಈ ರೀತಿಯಲ್ಲಿ ರೆಡಿ ಮಾಡಿಕೊಂಡು ನಿಮಗೆ ಯಾವ ಸಾಂಬಾರು ಇಷ್ಟ ಇದೆ ಅದರಲ್ಲಿ ನೀವು ಟೇಸ್ಟ್ ಮಾಡ್ಬೋದು, ಇಲ್ಲ ಚಟ್ನಿಯಲ್ಲಾದರೂ ಮಾಡ್ಬೋದು. ನಾವು ಮಶ್ರೂಮ್ ಶುದ್ಧ ನಾಟಿ ಕೋಳಿಯಲ್ಲಿ ಟೇಸ್ಟ್ ಮಾಡ್ತೀವಿ. ತಿನ್ನೋರು ಕೋಳಿ ಸಾಂಬಾರು ಮಾಡ್ಬೋದು, ಚೆನ್ನಾಗಾಗುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಸೂಪರಾದ ಬೆಣ್ಣೆ ಕಡಂಬಿಟ್ಟು ಈ ರೀತಿಯಲ್ಲಿ ರೆಡಿಯಾಗಿದೆ. ನಮ್ಮ ಎಲ್ಲ ಶುಭ ಸಮಾರಂಭಗಳಿಗೆ ಇದರ ಆದ್ಯತೆ ಮೊದಲಿರುತ್ತೆ. ನಾವು ಮಾಡೇ ಮಾಡ್ತೀವಿ. ನಾಟಿ ಕೋಳಿ ಜೊತೆ ಇದು ಸೂಪರ್ ಕಾಂಬಿನೇಷನ್. ಒಮ್ಮೆ ಟ್ರೈ ಮಾಡಿ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.